ಗುಡ್ ಮಾರ್ನಿಂಗ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಬೆಳಗ್ಗೆ ಎದ್ದು ಇಬ್ಬರು ವಾಕಿಂಗ್ ಮಾಡಕ್ಕೆ ಬಂದೀವಿ. ಏಕೆಂದ ವೀಕ್ ಆಫ್ ಇದೆ, ನಂದು ನೈಟ್ ಶಿಫ್ಟ್ ಇದೆ. ಆದರೂ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಬಂದ್ವಿ. ಒಂದು 500 ಮೀಟರ್ ನಡೆದ್ವಿ, ಬಂದು ಕುತ್ಕೊಂಡ್ವಿ. ಯಾಕಂದರೆ ವೆದರ್ ಚೆನ್ನಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಕೆರೆ ನೋಡ್ಕೊಂಡು ಕೂದೋಣ ಅಂತ. ನಿಮಗೂ ತೋರಿಸ್ತೀನಿ ನೋಡಿ ಇದು ಕೆರೆ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಿಂಗೆ ತೋರಿಸಿ ನೋಡಿ ಹೇಗಿದೆ ಅಂತ. ನಮಗೆ ಬ್ಯಾಕ್ ಕ್ಯಾಮ್ರಾ ಮಾಡೋಕೆ ಬರಲ್ಲ, ಬಂದಷ್ಟು ತೋರಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ವೆದರ್ ಇದೆ. ನೀವು ಕೂಡ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ಇದ್ರ ಹೆಸರು ಹುಣಸಮಂಡಳಿ ಲೇಕ್ ಅಂತ. ಏನು ಬ್ರೇಕ್ಫಾಸ್ಟ್ ಆಯ್ತಾ ಎಲ್ಲರದ್ದು? ನಮ್ಮದು ಆಗಿ ಯಾರಾದರೂ ಖಾಲಿ ಹೋಟೆಲ್ ವಾಕಿಂಗಿಗೆ ಬಂದರೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ವಿಟಮಿನ್ ಡಿ ತೊಗೋಬೇಕಲ್ಲ, ಅದಕ್ಕೆ ಕುಂತ್ಕೊಂಡಿದ್ದೀವಿ. ವಿಟಮಿನ್ ಡಿ ಇಟ್ ವಿಲ್ ಕಮ್ ಫ್ರಮ್ ಸನ್, ದಟ್ಸ್ ವೈ. ಮತ್ತು ಏನು ಹೇಳ್ತೀರಾ? ನಾವು ವಾಕಿಂಗ್ ಮಾಡಬೇಕಿನ್ನು ಇಷ್ಟು ದೂರ ನಡಿಬೇಕು. ಅಲ್ಲಿ ತೋರಿಸ್ತೀನಲ್ಲ, ಅಲ್ಲಿವರೆಗೂ ಹೋಗ್ಬೇಕು. ನಾವು ಇಲ್ಲಿಂದ ಅಲ್ಲಿವರೆಗೂ ಹೋಗ್ತೀವಿ. ಹೋಗುವಾಗ ನೀವು ನಮ್ಮ ಜೊತೆ ಇರಿ, ಓಕೆ? ಇವಳು ಲೆಕ್ಕತ್ ಅಂತ, ನಾನು ಕಾವೇರಿ ಅಂತ. ಕಾವೇರಿ ಫ್ರಮ್ ಹಾವೇರಿ, ನಾನು ನಿಖತ್ ಫ್ರಮ್ ಗದಗ್. ಮತ್ತೆ ಏನು ಸಮಾಚಾರ? ಎಲ್ಲರೂ ಆರಾಮಿದ್ದೀರಲ್ಲ? ಇದು ನಮ್ಮದು ಫಸ್ಟ್ ವಿಡಿಯೋ ಇರುತ್ತೆ. ಏನಾದರೂ ಮಿಸ್ಟೇಕ್ ಇದ್ರೆ ಕ್ಷಮಿಸಿಬಿಡಿ. ಹೊಟ್ಟೆಗೆ ಹಾಕೊಳ್ಳಿ. ಯಾಕಂದ್ರೆ ನಾವು ಪ್ರೋ ಅಲ್ಲ, ಇದೂ ಅಲ್ಲ. ನಾವು ಕ್ಯಾಮ್ರಾನೇ ಇಡಕ್ಕೆ ಬರ್ತಿಲ್ಲ, ಇನ್ನೇನು ಸರಿ, ಏನೂ ಅಲ್ಲ. ನಾವು ಜಸ್ಟ್ ಒಂದು ಸ್ಮಾಲ್ ಟ್ರೈ ಮಾಡಿದ್ದೀವಿ ಅಷ್ಟೇ. ಓಕೆ ಗೈಸ್, ಸಿಗುವ ಅಂತ ವಾಕಿಂಗ್ ಮಾಡುವಾಗ. ಓಕೆ, ಇಬ್ಬರು ವಾಕಿಂಗಿಗೆ ಹೋಗ್ತಾ ಇದ್ದೀವಿ. ನೋಡೋಣ, 2 ರೌಂಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಷ್ಟಾಗುತ್ತೋ ಗೊತ್ತಿಲ್ಲ. ಬಿಸಿಲೊಂದು ಬರ್ತಾಯಿದೆ. ಎಲ್ಲರೂ ಬೆಳಗ್ಗೆ ವಾಕಿಂಗ್ ಮಾಡಿ ಹೋಗ್ಬಿಟ್ಟವ್ರೆ. ನಮಗೆ ಎದ್ದಾಗಲೇ ನಮ್ಗೆ ವಾಕಿಂಗ್ ಅಲ್ಲನ, ನಾವು ಎದ್ದಾಗಲೇ ಮಾರ್ನಿಂಗ್. ಹಾಂ, ಅದೇ ನಾವು ಎಷ್ಟು ಬೇಗ ಎದ್ದಿರೋದೇ ಅದು ಮಾತು. ಹೌದು, ನೋಡುವ ಎಷ್ಟು ವಾಕಿಂಗ್ ಮಾಡ್ತೀವಿ ಅಂತ. ವಾಕಿಂಗ್ ಮಾಡೋಕ್ಕೆ ರೋಡ್ ಚೆನ್ನಾಗಿದೆ, ಅದೇ ಸ್ವಲ್ಪ ಇದು ಇಲ್ಲ, ನಾಟ್ ಕಂಫರ್ಟೇಬಲ್ ಟು ವಾಕ್ ಪ್ರಾಪರ್ಲಿ. ಶೂಸ್ ಹಾಕಿ ಬರಬೇಕು. ಬರೀ ವಾಕಿಂಗಿಗೆ ನಮ್ಮ ಜೊತೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ವಾಕಿಂಗ್ ಮಾಡಿ ಅಲ್ಲಿ ಕುಂತಿದ್ವಿ ನಾವು. ಇನ್ನೂ ಮತ್ತೆ ಕುತ್ಕೊಂಡ್ರೆ ಬಿಸಿಲು ಬರುತ್ತೆ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇದೇ ನೋಡಿ ರೋಡ್ ಹೇಗಿದೆ ಹೇಳಿ. ರೋಡ್ ಸರಿ ಇಲ್ಲ ವಾಕಿಂಗ್ ಮಾಡೋಕ್ಕೆ, ಆದ್ರೂ ವಾಕಿಂಗ್ ಮಾಡಬೇಕು. ಬಟ್ ಎಲ್ಲರೂ ಶೂ ಹಾಕ್ಕೊಂಡು ವಾಕಿಂಗ್ ಮಾಡಿದ್ರೆ ನಾವು ಚಪ್ಪಲ್ ಹಾಕ್ಕೊಂಡು ವಾಕಿಂಗ್ ಮಾಡೋದು. ನಾವು ಒಂದು ಸ್ವಲ್ಪ ಉಲ್ಟಾ ಇರಬೇಕಲ್ವಾ, ಅದಕ್ಕೆ ಒಂದು ಸ್ವಲ್ಪ ನಮ್ಮದು ಇರಲಿ ಅಂತ ನೋಡೋದು ಅಲ್ಲನ. ಅದೇ ಎಲ್ಲರ ಥರ ಇರಬಾರ್ದಲ್ಲ, ಸ್ವಲ್ಪ ವಿ ಹ್ಯಾವ್ ಟು ಬಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ಅದಕ್ಕೆ ಮತ್ತೇನು ಮಾಡ್ತಾಯಿದ್ದೀರಾ ಎಲ್ಲರೂ? ನೀವು ವಾಕಿಂಗ್ ಮಾಡಿ ಗೈಸ್, ಯಾವಾಗಾದರೂ ಸ್ವಲ್ಪ ಫಿಟ್ ಆದರೂ ಇರ್ತೀರ. ಸ್ವಲ್ಪ ಕ್ಯಾಲರೀಸ್ ಬರ್ನ್ ಮಾಡಿ. ನಾವು ತಿಂದು ಬಂದ್ವಿ ಕ್ಯಾಲರೀಸ್ ಬರ್ನ್ ಮಾಡೋಕ್ಕೆ. ಹಾಂ, ಇನ್ನೂ ಇಷ್ಟು 2 ರೌಂಡ್ ಹೊಡಿಬೇಕು. ಇದನ್ನು ನೋಡೋಣ ಬನ್ನಿ. ನಾವಂತೂ ಪ್ಯೂರಾಗಿ ಏನದು ಪ್ರಾಪರಾಗಿ ವಾಕಿಂಗ್ ಮಾಡೋಕ್ಕಂತೂ ಬಂದಿಲ್ಲ. ಹಾಗೆ ಸ್ವಲ್ಪ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡೆ, ಅಲ್ಲಿ ನಿಂತ್ಕೊಂಡೆ, ಅದು ಮಾಡಿದೆ ಇದು ಮಾಡಿದೆ ಅಂದ್ಕೊಂಡು ಹೋಗಕ್ಕೆ ಬಂತಿದ್ದೀವಿ. ಬಿಸಿಲೊಂದಿದೆ, ನಿಮಗೆ ನಾವು ಹೇಗೆ ಕಾಣ್ತಾ ಇದ್ದೀವಿ ಗೊತ್ತಿಲ್ಲ, ಮ್ಯಾನೇಜ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಹೇಳಿ ನಿಖತ್ತವ್ರೆ, ಏನು ಹೇಳ್ತೀರಾ? ಇದಿಲ್ಲ ಗಾಯ್ಸ್, ವೆದರ್ ತುಂಬ ಚೆನ್ನಾಗಿದೆ. ನೀವು ಕೂಡ ಬಂದು ಎಂಜಾಯ್ ಮಾಡ್ಬೋದು. ಇಲ್ಲೇ ಬರ್ಬೇಕಂತೇನಿಲ್ಲ, ನೀವು ಮನೆಯಿಂದ ಹೊರಗೆ ಬಂದರೆ ಎಲ್ಲ ಕಡೆನೂ ಚೆನ್ನಾಗಿ ವೆದರ್ ಕಾಣುತ್ತೆ. ನೀವು ಹೊರಗೆ ಹೋಗಿ ಆರಾಮ್ ಎಂಜಾಯ್ ಮಾಡ್ಬೋದು. ಬಟ್ ತುಂಬ ಇಲ್ಲಿ ಎಂಜಾಯ್ ಮಾಡ್ಬೋದು. ಪೀಸ್ಫುಲ್ ಆಗಿದೆ, ತುಂಬ ಸೈಲೆಂಟ್ ಏರಿಯಾ ಆ್ಯಕ್ಚುಲಿ. ನಾವು ಎಲ್ಲಿ ಯಾರೂ ಇಲ್ಲ ಅಂದರೆ ಸೈಲೆಂಟ್, ಎಲ್ಲರೂ ಇದ್ದರೆ ವೈಲೆಂಟ್ ಅಲ್ವಾ? ಹೌದು. ಇದೇ ನೋಡಿ ರೋಡ್ ಕರೆಕ್ಟಾಗಿ ಇಲ್ಲ. ಗೌರ್ಮೆಂಟ್ನವರೇ ರೋಡ್ ಕರೆಕ್ಟಾಗಿ ಮಾಡಿ ನಾವು ಹಾಗೆ ಮಾಡಬೇಕು ಇಲ್ಲಿ ಅಲ್ವಾ? ಮತ್ತು ಕಲ್ಲು ಗಿಲ್ಲು ಎಲ್ಲ ಇದೆ. ಕರೆಕ್ಟಾಗಿ ಬೇಗ ಹೋಗೋಕ್ಕಾಗಲ್ಲ. ಬೇರೆ ಇದ್ರೆ ಕಾಂಕ್ರೀಟ್ ರೋಡ್ ಆದ್ರೆ ಬೇಗ ಹೋಗ್ಬೋದು. ಬಟ್ ಇಲ್ಲಿ ಗೊತ್ತಲ್ಲ ನಿಮ್ಗೆ, ಬೆಂಗಳೂರು ಎಷ್ಟು ಇದು ಇರುತ್ತೆ ಅಂತ. ರೋಡ್ ಮೇಲೆಲ್ಲ ಒಂದಿಟ್ಟು ಗಪ್ಪಿರಲ್ಲ, ಹಾಗೆ ಗಾಡಿಗಳು ಬರ್ತಾ ಇರ್ತವೆ. ಇದೇನು ಕ್ಯಾಮ್ರಾನೇ ಮುಖಾನೇ ಕರೆಕ್ಟ್ ಕಾಣ್ತಾ ಇರುತ್ತೆ ಮೇಲೆ. ಇಲ್ಲಿ ನೋಡಿ ಇಷ್ಟು ನೀರಿದೆ ನೋಡಿ. ಯಾರಾದರೂ ಜಂಪ್ ಕೆಳಗೆ ಜಂಪ್ ಹೋಗೋರಿದ್ರೆ ಬರ್ರಿ. ಈ ಮೊಸಳೆ ಅಲ್ಲೇದು ಅಲ್ಲ, ಅದು ಇಲ್ಲಿ ಬರೋದ್ರಾಗ ನಾವು ಇಷ್ಟು ದೂರ ಹೋಗ್ತೀವಿ ಬಿಡು, ಓಡೋಡಿ ಅಲ್ಲೇನೆ. ಬನ್ನಿ, ಇಲ್ಲೆಲ್ಲ ಇದು ಮೀನೆಲ್ಲ ಹಿಡಿತಿರ್ತಾರೆ ಒಳಗೆಲ್ಲ ಹೋಗಿ. ಆ್ಯಕ್ಚುಲಿ ಯಾಕೆ ಬೇಕು ಅವ್ರಿಗೆ ಪ್ರಾಣ ಒತ್ತಿಟ್ಟು ಮೀನು ತಿನ್ನೋಕ್ಕೆ? ಅಷ್ಟು ಪ್ರಾಣ ಒತ್ತಿಟ್ಟು ಹೋಗಬಾರ್ದು ಅಲ್ವಾ? ಮಾರಿದ್ರೂ ಅದು ಆಯಿತು, ದುಡ್ಡು ಜೀವಕ್ಕಿಂತ ಹೆಚ್ಚೇನೆ.
ಮತ್ತು ಇವಾಗ ಅವ್ರು ನಡು ಹೋಗಿ ಏನಾದರೂ ಬಂದು ಹಾವು ಇಲ್ಲ ಮೊಸಳೆ ಇಲ್ಲ ಏನಾದರೂ ಬಂದು ಇದು ಮಾಡ್ಕೊಂಬಿಟ್ರೆ ಅವ್ರ ಮನೆ ಇನ್ನೊಮ್ಮೆ ಮೀನು ತಿನ್ನೋಕೆ ಹೋಗಲ್ಲ, ಅವ್ರ ಜೀವನೂ ಇರಲ್ಲ ಅಲ್ವಾ. ಅದಕ್ಕೆ ನೀವು ದೊಡ್ಡ ಫಿಶರ್ಸ್ ಅಂತ ಅಲ್ಲ, ಅಂದರೆ ಮೀನುಗಾರ ಇದೇನು ದೊಡ್ಡ ಇದೂ ಅಲ್ಲ ಮೀನು ಹಿಡೋಕ್ಕೆ. ದೂರದಿಂದ ಕುತ್ಕೊಂಡೇ ನೋಡಬೇಕು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ನೋಡು ಹಾಗೆ ಆರಾಮಾಗಿ ಕುತ್ಕೊಂಡು ನೋಡಬೇಕು. ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಾರ್ದು. ಇಲ್ಲ ಅಂದರೆ ಏನಾಯ್ತು ಹೊರಗೆ ತೊಗೊಂಡೋಗಿ ತಿನ್ನಬೇಕು. ಬಾತ್ಕೋಳಿ ಎಲ್ಲ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾಯಿದೆ, ನಮಗೂ ಮಾಡೋಕ್ಕೆ ಕೊಟ್ಟರೆ ನಾವು ನಮಗೆ ಸ್ವಿಮ್ಮಿಂಗ್ ಏನು ಬರಲ್ಲ. ನಾವು ಹೋಗಿ ಡೊಬ್ಬಕ್ಕನೆ ಕೆಳಗೆ ಹೋಗಿ ಜಿಗೋದಷ್ಟೇ, ಆಮೇಲೆ ವಾಪಸ್ ಬರ್ತೀವಿಲ್ಲ ಅದು ಗೊತ್ತಿಲ್ಲ. ಮತ್ತು ಎಲ್ಲರೂ ನಾವು ಫಸ್ಟ್ ವಿಡಿಯೋ ಎಲ್ಲ ಏನೇನೋ ಮಾತಾಡ್ತಾ ಇದ್ದೀವಿ, ಮ್ಯಾನೇಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಏನಾದರೂ ಒಳ್ಳೆ ಕಂಟೆಂಟ್ ತರ್ಬೋದು ನಿಮ್ಮ ಸಪೋರ್ಟಿಂದ. ನನಗಾದ್ರೂ ಇಲ್ಲಿ ಬಂದ್ರೆ ಒಂದು ಹಣ್ಣಿಂದ ಹುಚ್ಚಿಡ್ದೈತಿ, ಅದು ನೀವು ಯಾರ್ಯಾರು ತಿಂದಿರಿ, ಯಾರ್ಯಾರು ತಿಂತಿದ್ದೀರಿ ಕಮೆಂಟ್ ಮಾಡಿ. ಅದು ಯಾವ ಹಣ್ಣಂದರೆ ಅಲ್ಲಿ ಹೋಗ್ತೀನಿ, ಇಲ್ಲೇ ಇದೆ, ಇಲ್ಲಿದೆ ಮುಂದಿದೆ, ಅದು ತೋರಿಸ್ತೀನಿ. ಅಲ್ಲಿ ಹೋಗಿ ತೋರಿಸ್ತೀನಿ. ಸಕ್ಕರೆ ಹಣ್ಣು ಅಂತ. ಸಕ್ಕರೆ ಹಣ್ಣು ಎಲ್ಲರೂ ತಿಂದಿರ್ತೀರ ಅಲ್ಲ ಚೈಲ್ಡ್ಹುಡ್ಡಲ್ಲಿ. ಹಾಂ, ಯಾರು ತಿಂದಿರ್ತಾರೋ ಅವರು ದೇ ಹ್ಯಾವ್ ಎಂಜಾಯ್ಡ್ ದೇರ್ ಚೈಲ್ಡ್ಹುಡ್ ಲೈಫ್ ವೆರಿ ವೆಲ್. ಹೂ ಹ್ಯಾವ್ ನಾಟ್ ಟೇಸ್ಟೆಡ್ ಪ್ಲೀಸ್ ಟ್ರೈ ಅಲ್ಲ. ಎಸ್, ಯು ವಿಲ್ ಆಲ್ಸೋ ಎಂಜಾಯ್. ಹಾಂ, ಮೊನ್ನೆ ಹಸಿದಂಗೆ ಕರ್ಕೊಂಬಂದಿದ್ದೆ, ಕೊಟ್ಟೆ, ತಿನ್ನಲಿಲ್ಲ ಅವಳು. ನಾನು ಗಬ ತಿಂದೆ, ಯಾಕಂದರೆ ನಮ್ಗೆ ತಿಂದು ಅಭ್ಯಾಸ ಇದೆ. ನಮ್ಮ ಮನೆ ಹತ್ರ ಆಯ್ತದ್ದು ಗಿಡ, ನಾವು ಕಡಿದು ಬಿಟ್ವಿ. ಹಿಡ್ಕೊಲೆ, ಬ್ಯಾಕ್ ಕ್ಯಾಮರಾ ಮಾಡಿ ಹಿಡ್ಕೊ. ಹೋಗರಿ ಹೋಗಿ ನಾನು ನಿಂದು ಮಾಡ್ತೀನಿ, ನಂಗೆ ಹರಿದು ಕೊಡು. ಇದೆ ನೋಡಿ ಸಕ್ಕರೆ ಹಣ್ಣಿನ ಗಿಡ. ಎಲ್ಲಿ ಹಣ್ಣು ಇದ್ದಿದ್ದಾರೆ, ನೀನು ಕಾಯಿ ಹರಿಬೇಡಿ, ಇವಳು ಕಾಯಿ ಇಷ್ಟ ಅಂತೆ. ಏನಂತೆ, ಎಲ್ಲಿದೆ ನಿನ್ನ ಹಣ್ಣು? ಅಲ್ಲಿ ಆ ಕಡೆ ಸಿಗುತ್ತೆ ನೋಡಿ. ಏನು ಇಲ್ಲಿ ಕಾಯಿನೇ ಚೆನ್ನಾಗಿರೋದು. ಕಾಯಿ ಬೇಡ, ನಡೀಲಿ, ಹಣ್ಣು ತಿನ್ನಬೇಕು. ಇಲ್ಲಪ್ಪ ಏನು, ನಾವು ಬರ್ತೀವಿ ಅಂತೇಳಿ ಯಾರೋ ತಿಂದ್ಬಿಟ್ಟಾರೆ ನೋಡಿ ಗೈಸ್, ಎಷ್ಟು ಕೆಟ್ಟಿದ್ದಾರೆ. ಸೊ ಸ್ಯಾಡ್. ಇಲ್ಲಿ ಬಾ, ಇಲ್ಲಿ ನೋಡೋಣ ಬಾ. ಏನು ಈ ಹಣ್ಣಿಂದ ಸೀಸನ್ ಮುಗೀತಾ ಹೆಂಗೆ? ಇಲ್ಲ, ನೀವು ಹಣ್ಣಾದ ತಕ್ಷಣ ಕೆಳಗಡೆ ಬಿದ್ದುಬಿಡ್ತಾವೆ. ಅಲ್ಲಿದೆ ಒಂದು ರೆಡ್ ಕಲರ್ ಇದೆ ನೋಡಿ. ಎಲ್ಲಿ ಇದೆ ನೋಡಿ, ಹಣ್ಣು ಇಲ್ಲ ಬಿಡಿ. ಆಸೆ ನೀರಾಸೆ, ಅದಕ್ಕೆ ಅತಿ ಆಸೆ ಗತ್ತಿಗೇಡು ಅಂತಾರಲ್ಲ ಹಂಗೆ. ನಾವೇನು ಅತಿ ಆಸೆನೂ ಪಟ್ಟಿಲ್ಲ ಹಾಗೆ. ಇದೆ ಬಾದ ಒಂದಿದೆ, ಇದೆ ನೋಡಿ ಗಾಯ್ಸ್ ಹಣ್ಣು. ಇದು ಮುಂದೆ ಮಾಡಕ್ಕೆ ಕೊಡ್ತಿಲ್ಲ, ಇನ್ನೂ ಮಾಡಕ್ಕೆ ಕೊಡ್ತಿಲ್ಲ ಕ್ಯಾಮ್ರಾ. ನೋಡಿ ಕಾಯಿ ಅದು. ನನಗೆ ಈ ಥರ ಕಾಯಿ ಇರಬೇಕು, ಚೆನ್ನಾಗಿರುತ್ತೆ. ಇದು ಕ್ಯಾಮ್ರಾ 360 ಡಿಗ್ರಿ ಆ್ಯಂಗಲಲ್ಲಿ ತಿರುಗ್ತಾನೆ ಇದೆ. ನಮ್ಗೆ ಹಿಂಗೆ ತಿರ್ಸಿದ್ರೆ ಹಂಗೆ ಆಗ್ತಾಯಿದೆ, ಹಿಂಗೆ ತಿರ್ಸಿದ್ರೆ ಹಿಂಗೆ ಆಗ್ತಾಯಿದೆ. ನಮಗೆ ನಾವು ಹೇಳಿದ್ವಲ್ಲ ಅಷ್ಟು ಇದೆ ಅಲ್ಲ ಅಂತ. ಬೇರೆ ಹೋಗೋಣ, ಇಲ್ಲೊಂದು ರೌಂಡ್ ಬರೋಣ. ಹಿಂಗೆ ಏನು ಮನೆಗೆ ಹೋಗುವ? ಸಾಕು, ಬಂದಿದ್ವಿ 2 ರೌಂಡ್ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ಇಲ್ಲಾಂದ್ರೆ ಎಲ್ಲ ಸ್ವಲ್ಪ ಕುತ್ಕೊಳ್ಳೋಣ ಬಾ. ಡ್ಯೂಟಿ ಇರೋದು ನನಗೆ ಜನರೇ, ಇವಳಿಗಲ್ಲ. ಡ್ಯೂಟಿ ಇರೋದು ನನಗೆ, ನಾನು ಹೋಗ್ಬೇಕು. ಎಲ್ಲೇ ಚೆನ್ನಾಗಿದೆ ನೋಡು, ಆರಾಮಾಗಿ ಮಾತಾಡ್ಬೋದು. ಎಸ್. ಮತ್ತೆ ಹೇಳು. ಮತ್ತೆ ಜನರೇ ಹೇಗಿದ್ದೀರಾ ನೀವು? ಜನರೇ ಪೆನ್ನರೇ, ನೀನೇನು ಕಿತ್ತಿಲ್ಲ ಅದೇನಾ? ಮತ್ತೆ ಎಲ್ರದ್ದು ನಾಷ್ಟ ಆಯಿತಾ? ಬೇಗ ಬೇಗ ಎದ್ದು ಮಾಡಬೇಕು, ಹೊಟ್ಟೆಗೆ ಮೇನು ಕೊಡಬೇಕು. ಎಸ್, ಹೌದು ಅಲ್ವಾ? ಓಕೆ, ನಾವು ನಿಮಗೆ ಮನೆ ಹತ್ರ ಹೋಗುವಾಗ ಸಿಗ್ತೀವಿ. ಮೇ ಬಿ ರೋಡಲ್ಲಿ ನಮ್ಗಷ್ಟು ಇದಿಲ್ಲ, ರೋಡಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೆ. ಹಾಂ, ತುಂಬ ಟ್ರಾಫಿಕ್ ಇರುತ್ತಲ್ಲ. ಸೊ ಮತ್ತೆ ವಿಡಿಯೋ ಮಾಡೋ ಚಕ್ರದಲ್ಲಿ ನಮ್ಮದು ಜೀವ ಹೋದ್ರೆ ಮನೆ ಮೊದಲೇ ಒಬ್ಬರೇ ಮಗಳು ನಾವು. ಇವಳು ಕೂಡ ಒಬ್ಬಳೇ ಮಗಳು, ನಾನು ಕೂಡ ಒಬ್ಬಳೇ ಮಗಳು. ಅಷ್ಟೇನು ಇದೆ ಆಗಲ್ಲ, ನಾವೇನು ಅಷ್ಟು ಇದಿಲ್ಲ. ಆದ್ರೂ ನಮ್ಮ ಸೇಫ್ಟಿಲಿ ನಾವು ಇರಬೇಕಲ್ಲ. ಇರಲಿ ಬಿಡಿ, ನಾವು ನೋಡ್ತೀವಿ ನಿಮಗೆಲ್ಲ ಏನಾದರೂ. ನಮ್ಮ ಇಲ್ಲಿ ಏನಿಲ್ಲ ನೋಡೋವಂಥದ್ದು ನಿಮಗೆ ತೋರ್ಸೋಕ್ಕೆ. ನೋಡೋ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋದರೆ ಏನಾದರೂ ತೋರಿಸ್ತೀವಿ. ಓಕೆ, ಟಿಲ್ ದ್ಯಾಟ್ ನಾವು ನೋಡ್ರಿ ವಾಕಿಂಗ್ ಮಾಡಿ ಭಾಳ ಆಗಲೇ ಹೋದವ್ರು ಬಂದು ಕೊತ್ತಂಬರಿ ಪುದೀನ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ.
ಇಷ್ಟೆಲ್ಲ ಎಷ್ಟು ಗಂಟೆ ನಾವು ಮನೆ ಬಿಟ್ಟಿದ್ದು? ನಾವು 8:30 ಮನೆ ಬಿಟ್ಟಿದ್ವಿ. ಹ್ಞೂ. ಇವಾಗ ಎಷ್ಟಾಯ್ತು? ಇವಾಗ 10:03 ಆಯಿತು. ಇನ್ನೂವರೆಗೂ ಮನೆಗೆ ಹೋಗಿಲ್ಲ. ಇಷ್ಟು ಅಡ್ಡಾಡಿದ್ದೀವಿ. ಹಾಂ, ಡ್ಯಾಡಿ ಎಲ್ಲ ಯಾವಾಗಾದ್ರೂ ಟೈಮ್ ಅಂದರೆ ನಾವು ಎವ್ರಿ ಟೈಮ್ ಇಬ್ಬರು ಮೀಟ್ ಆಗಲ್ಲ ಜಾಸ್ತಿ. ಇಲ್ಲಿ ನಾವು ನೋಡಿ 5852 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ವಿ ನಾವು. ಅದನ್ನ ಇವಾಗ ತೊಗೊಂಡು ಏನು ಸಾಧನೆ ಮಾಡ್ತೀವಿ. ಇವಳಿಗೆ ಏನಾದರೂ ಒಂದು ಅವಾರ್ಡ್ ಕೊಡ್ರಿ. ಏನಾದರೂ ಒಂದು ಅವಾರ್ಡ್ ಏನು ಮೋಸ್ಟ್ ಏನಾದ್ರು ಆಮೇಲೆ ಹೇಳ್ತೇನೆ ಇರೋ ನೀನು. ಮೋಸ್ಟ್ ವಾಕಿಂಗ್ ವುಮೆನ್. ಮೋಸ್ಟಾ? ಹೈಯೆಸ್ಟ್. ಹಾಂ. ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹೋಗಿ ಏನಿಲ್ಲ ಮಲ್ಕೊತೀವಿ. ನಾಷ್ಟ ಅಂತೂ ಮಾಡಿದ್ದೀವಿ, ವಾಕಿಂಗು ಮಾಡಿ ಬಂದ್ವಿ. ಇವಾಗ ಹೋಗಿ ಮಲ್ಕೊಂತೀವಿ. ನೀರು ಕುಡಿದು ಮನೆ ಹತ್ರ ಬಂದ್ವಿ, ಆಮೇಲೆ ಸಿಗ್ತೀವಿ. ಇವಾಗ ಬಂತು ಮನೆಗೆ ಸೇರ್ಕೊಂಡ್ವಿ. ಇವಾಗೇನಿಲ್ಲ, ಆರಾಮ್ ಮಲ್ಕೊಂಡ್ಬಿಡೋದು. ಫುಲ್ ಶೆಕಿ ಆಗ್ತಾ ಇದೆ. ಫಸ್ಟ್ ನೀರು ಕುಡ್ಬೇಕು ನಾನು. ಕುಡಿಗೆ ಹೋಗು. ಆ್ಯಕ್ಚುಲಿ ನೀರಿಲ್ಲ, ನೀರಿದೆ ಬಟ್ ಕುಡಿಯೋಕ್ಕಾಗಷ್ಟು. ಬಟ್ ನಮಗೆ ಇಲ್ಲೇನು ಪ್ರಾಬ್ಲಮ್ ಅಂದರೆ ನಾವು ನೀರು ಎತ್ಕೊಂಡ್ಬರ್ಬೇಕು ಹೋಗಿ, ಅದೇ ನಮ್ಮ ಪ್ರಾಬ್ಲಮ್. ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಕಷ್ಟಪಡಬೇಕು, ಆವಾಗಲೇ ಫಲ ಸಿಗೋದು ಅಲ್ವಾ? ಅಮೌಂಟ್ ಉಳ್ಸೋಕ್ಕಾಗುತ್ತೆ. ಪಿ ಜಿಯಲ್ಲಿ ಇದ್ರೆ 6000 ಎಲ್ಲ ಸುಮ್ಮನೆ ಕೊಡಬೇಕು. ಅದಕ್ಕೆ ಇರಲಿ ಬಿಡಿ, ವಿ ಆರ್ ಮ್ಯಾನೇಜಿಂಗ್. ಮತ್ತು ನಾವಂತರೂ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಅಂದರೆ ವಾಕಿಂಗ್ ಮಾಡಿದ್ವಿ, ಆಮೇಲೆ ಎಲ್ಲ ನಾವಂತೂ ಇಬ್ಬರು ಎವ್ರಿ ಟೈಮ್ ಸಿಗಂಗಿಲ್ಲ. ಅಂದರೆ ಇವಳು ಶಿಫ್ಟ್ ಇದ್ದರೆ ನಾನು ಮನೇಲಿರ್ತೀನಿ, ಇವಳು ಶಿಫ್ಟಲ್ಲಿದ್ದರೆ ನಾನು ಮನೇಲಿರ್ತೀನಿ, ನಾನು ಮನೇಲಿದ್ದರೆ ಇವಳು ಶಿಫ್ಟಲ್ಲಿರ್ತೀನಿ. ಇವತ್ತು ಬೇಗ ಎದ್ದಿದ್ದೀವಿ ಅಂತ ಇಷ್ಟೆಲ್ಲ ಮಾಡೋಕ್ಕಾಯ್ತು. ಅದು 7 ಗಂಟೆಗೆ ಎದ್ದಿದ್ದೀವಿ. ಎದ್ದು ಟೀ ಕುಡಿದು ಚಪಾತಿ ತಿಂದು ಹೋಗಿ ವಾಕಿಂಗ್ ಮಾಡಿಕೊಂಡು, ಮತ್ತು ಹಂಗೆ ಸ್ವಲ್ಪ ಗ್ರೋಸರೀಸ್ ತರೋದಿತ್ತು, ಗ್ರೋಸರೀಸ್ ತೊಗೊಂಡು ಬಂದು ಕುಂತಿದ್ದೀವಿ. ಇಷ್ಟ ನೋಡಿ. ನಮ್ಮ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್. ಹಾರೈಸಿ ಪೂರೈಸಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್. ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ನೀವೇನಾದರೂ ರೆಸ್ಪಾನ್ಸ್ ಚೆನ್ನಾಗಿ ತೋರಿಸಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಚೆನ್ನಾಗಿ ಎಡಿಟ್ ಮಾಡ್ತೀನಿ. ನಮ್ಮ ಅಷ್ಟು ಇದು ಇಲ್ಲ, ಏನದು ಟ್ಯಾಲೆಂಟೆಡ್. ವಿ ಆರ್ ನಾಟ್ ಟ್ಯಾಲೆಂಟೆಡ್ ಆ್ಯಸ್ ಮಚ್ ಅದರ್ ಬಟ್ ಯೂಟ್ಯೂಬರ್ಸ್. ಇಂಪ್ರೂವ್ ಅವರ್ಸೆಲ್ಫ್. ಯಾಕಂದರೆ ಫಸ್ಟ್ ವಿಡಿಯೋ ಅಲ್ಲ, ನಮಗೇನು ನಾಲೆಜ್ ಇಲ್ಲ, ಎಡಿಟಿಂಗ್ ನಾಲೆಜ್ ಇಲ್ಲ, ಏನಿಲ್ಲ. ಹಂಗೆ ಟ್ರೈ ಮಾಡಬೇಕನ್ನೋ ಒಂದು ಕಾರಣಕ್ಕೆ ಮಾಡಿದ್ದೀವಿ ಅಷ್ಟೇ. ಓಕೆ, ಬಾಯ್ ಬಾಯ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಖುಷಿಯಾಗಿರಿ, ಹಾಗೂ ಬೇರೆಯವ್ರಿಗೂ ಖುಷಿಯಾಗಿರಿ. ಓಕೆ, ಗ್ರೇಟ್ ಡೇ. ಸೇಮ್ ಟು ಯು ಫಾರ್ ಅಸ್ ಆಲ್ಸೋ.